ವೆಲ್ಕಮ್ ಟು ಕೂರ್ಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಾಯ್ಸ್ ಎಲ್ಲ ಸೇರಿ ಒಂದು ಒಳ್ಳೆ ಟ್ರಿಪ್ ಆಗ್ತಾ ಇದ್ದೀವಿ. ನಾವು ಟೋಟಲಾಗಿ 7 ಜನ ಇದ್ದೀವಿ. ನಮ್ಮ ರೂಮ್ಮೇಟ್ಸ್ ಅವರೆಲ್ಲ ಸೇರಿ ಇವತ್ತು ಒಂದು ಒಳ್ಳೆ ಟ್ರಿಪ್ ಆಗ್ತಾಯಿದ್ದೀವಿ. ಈ ಟ್ರಿಪ್ಪು ಯಾವ ಥರ ಇರುತ್ತೆ ಅನ್ನೋದು ನಾನು ಮುಂದಿನ ಕ್ಷಣದಲ್ಲಿ ಹೇಳ್ತೇನೆ. ಅಂದರೆ ನಾವು ಹೋಗುವಂಥ ಪ್ಲೇಸ್ ತುಂಬ ದೈವ ಭಕ್ತಿಯಿಂದ ಕೂಡಿರುವಂತಹ ಒಂದು ಒಳ್ಳೆ ದೇವಸ್ಥಾನ. ಈ ಒಂದು ದೇವಸ್ಥಾನ ವಿಸಿಟ್ ಮಾಡುವ ಸೇರಿ ಈಗ ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಳ್ಯ ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ತಲುಪ್ತೀವಿ. ಈಗ 2 o'clock ನಮ್ಮ ಬಸ್ ಬರುತ್ತೆ. ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ, ಎಲ್ಲ ಸೇರಿ 7 seat ಬುಕ್ ಮಾಡ್ಕೊಂಡಿದ್ವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ತಲುಪ್ತೀವಿ. ನೋಡಿ ನಮ್ಮ ಮಾರ್ನಿಂಗ್ ವೈಬ್ ಯಾವ ಥರ ಇದೆ ಅಂತ. ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಈ ಒಂದು ಗ್ಯಾಂಗಲ್ಲಿ ಒಬ್ಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅದು ನನ್ನ ದೋಸ್ತ್ ಗೌತಮ್ ಅಂತ. ಇದು ನಮ್ಮ ಸುಳ್ಯದ ಪ್ರಸಿದ್ಧವಾದಂಥ ದೇವಸ್ಥಾನ ಚೆನ್ನಕೇಶವ. ಈ ಒಂದು ದೇವಸ್ಥಾನಕ್ಕೆ ಬೆಳಗ್ಗೆನೆ ನಮ್ಮ ಬಾಯ್ಸ್ ಎಲ್ಲ ಸೇರಿ ವಿಸಿಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕೈ ಮುಗಿದು ಟ್ರಿಪ್ನ ಮುಂದುವರಿಸ್ತಾ ಇದ್ದೀವಿ. ಎಲ್ಲ ಆಲ್ರೆಡಿ ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದಾಯಿತು. ಈ ಮಿಡ್ ನೈಟಲ್ಲಿ ನಾವೆಲ್ಲ ಈಗ ಊರು ಬಿಡ್ತಾ ಇದ್ದೀವಿ. ನಾವು ತೋರಿಸುವಂತಹ ದೈವದ ಸ್ಥಾನ ಯಾವುದಂದರೆ ಅದೊಂಥರ ಪವರ್ಫುಲ್ ಆಗಿದೆ. ಫೈನಲಿ ನಾವು ರೀಚ್ ಆಗಿದ್ವಿ ಸುಳ್ಯ ಬಸ್ ಸ್ಟ್ಯಾಂಡ್ಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಸ್ ಬರುತ್ತೆ. 2 o'clock ಬಸ್ ಬರುತ್ತೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ನೋಡಿ ನಮ್ಮ ಸುಳ್ಯ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ. ಯಾರೊಬ್ಬರು ಕೂಡ ಇಲ್ಲ. ಇಲ್ಲೊಂದು 4 ಜನ, ಅದು ಬಿಟ್ಟರೆ ಆ ಕಡೆ ಒಂದು ಸ್ವಲ್ಪ ಜನ ನಿಂತಿದ್ದಾರೆ. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ವೆಹಿಕಲ್ಸ್ಗಳು ಮಾತ್ರ ಓಡಾಡ್ತಾನೆ ಇದ್ದಾವೆ. ಜನ ಮಾಮೂಲಿ ಯಾವ ಥರ ಇದ್ದಾರೆ ಅದೇ ಥರ ಓಡಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಬ್ಲಾಗ್ ಯಾವ ಥರ ಇರುತ್ತೆ ಅಂತ. ಒಳ್ಳೆ ಪ್ಲೇಸ್ನ ನಾವು ತೋರಿಸ್ತೀವಿ. ಅಂತೂ ಇಂತೂ ನಾವು ಇವತ್ತು ಮಂಗಳೂರು ಬಂದಾಯಿತು. ಮಂಗಳೂರು ಸ್ಟೇಟ್ ಬ್ಯಾಂಕ್ ಹತ್ರ ಇದ್ವಿ. ನಮಗೆ ಇನ್ನೂ ಬಸ್ ಬಂದಿಲ್ಲ. ಆಲ್ರೆಡಿ ನಾವು ನವದುರ್ಗ ಟ್ರಾವೆಲ್ಸಿಂದ ಬಸ್ನ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಅದು ಬರೋಕ್ಕೋಸ್ಕರ ನಾವು ವೆಯ್ಟಿಂಗ್ ಮಾಡ್ತಾಯಿದ್ವಿ. ಅದು 6 o'clock ಇದೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಹೋಗೋ ಪ್ಲೇಸ್ನ ನಾವು ತೋರಿಸ್ತೀವಿ, ಮುಂದೆ ನೋಡೋಣ. ನಾವು ನೋಡ್ಬೋದು ಇವತ್ತು ಟೈಮ್ ಹತ್ರ 5:30 ಹತ್ರ ಆಗಿದೆ. ನಮಗೆ ಬಸ್ ಬಂದಿಲ್ಲ. ಕರೆಕ್ಟ್ 6 o'clock ಬರುತ್ತಂತೆ. ಹಾಗಾಗಿ ನಾವು ಈ ಮಂಗಳೂರು ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀವಿ. ಇದೊಂದು ದೊಡ್ಡ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಇಡೀ ಮಂಗಳೂರಿಗೆ ದೊಡ್ಡ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸ್ಟೇಟ್ ಬ್ಯಾಂಕ್ ಅನ್ನೋದು. ನಾವು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಬಸ್ಗಳು ನಿಂತಿದೆ. ಈ ಬಸ್ಸೆಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಇವೆಲ್ಲ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತವೆ. ಈ ಒಂದು ಪ್ರೈವೇಟ್ ಬಸ್ಗಳು ಸಾಮಾನ್ಯವಾಗಿ ಮಂಗಳೂರಿಂದ ಹಿಡಿದು ಚಿಕ್ಕಮಗಳೂರು, ಶಿವಮೊಗ್ಗ ಆಚೆ ಸೈಡೆಲ್ಲ ಪ್ರತಿಯೊಂದು ಕಡೆಗೂ ಪ್ರೈವೇಟ್ ಬಸ್ ಒಂದು ಉಪಯೋಗ ಆಗ್ತದೆ. ಇಲ್ಲಿ ನಾವು ನೋಡ್ಬೋದು ಎಲ್ಲ ಕಡೆ ಇಲ್ಲಿ 4 ರೋಲ್ ಇದೆ. ಆ ರೋಲ್ ಫುಲ್ ಪ್ರೈವೇಟ್ ಬಸ್ ಸಿಗ್ತದೆ. ಎಲ್ಲ ಕಡೆ ಇದೆ ಬಸ್ಗಳು. ಇನ್ನು ಅದ್ರ ಮುಂದೆ ನಾವು ನೋಡೋದಾದರೆ ಒಂದು ಫಿಶ್ ಮಾರ್ಕೆಟ್ ಇದೆ. ಅದನ್ನು ನಾನು ತೋರಿಸ್ತೇನೆ. ಇಲ್ಲಿ ನಾವು ನೋಡುವಂಥದ್ದು ಮಂಗಳೂರಿನ ಸ್ಟೇಟ್ ಬ್ಯಾಂಕಲ್ಲಿರುವಂತಹ ಒಂದು ಅದ್ಭುತವಾದಂತಹ ಫಿಶ್ ಮಾರ್ಕೆಟ್ ಏರಿಯಾ. ಇಲ್ಲಿ ಈಗ ಕ್ಲೋಸ್ ಆಗಿದೆ.
ಇನ್ನೇನು ಇದನ್ನು ಓಪನ್ ಮಾಡುವ ಸಂದರ್ಭ ಬರ್ತಾ ಇದೆ. ಈಗಷ್ಟೇ ಜನಜಂಗುಳಿ, ಈಗಷ್ಟೇ ಎಲ್ಲ ನಿದ್ದೆಯಿಂದ ಎದ್ದು ವ್ಯಾಪಾರ ಮಾಡಲು ಮುಂದಾಗ್ತಾ ಇದ್ದಾರೆ ಜನ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಸರಿ ಆಗ್ತದೆ. ನಮ್ಮ ಕರ್ನಾಟಕದ ಅತಿ ದೊಡ್ಡ ಗೇಮರ್ಸ್ ಅಂದರೆ ಇಲ್ಲಿ ಮುಂದೆ ಇರೋರು ಎಲ್ಲ ಥರದ ಗೇಮ್ಗಳನ್ನ ಆಡ್ತಾರೆ. ಬಸ್ನ ನೋಡ್ತಾ ಇದ್ದೀವಿ. ಇನ್ನೇನು ನಮ್ಮ ಬಸ್ ಬರೋಕ್ಕಾಗ್ತು ನೋಡುವ. ನೆಕ್ಸ್ಟ್ ಎಷ್ಟೊತ್ತಿಗೆ ನಮ್ಮ ಕಡೆಗೆ ಬಸ್ ಇದೆ ಅಂತ. ನಮ್ಮ ಬಸ್ ಬಂದಿದೆ. ನವದುರ್ಗ ಟ್ರಾವೆಲ್ಸ್ ಈಗ ಸ್ಟಾರ್ಟ್. ಬಸ್ಸಲ್ಲಿ ಅಂತೂ ಯಾರೂ ಇಲ್ಲ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕುತ್ಕೋಬೋದು. ಇವತ್ತು ನಮ್ಮದೇ ಹವಾ. ನಾನಂತೂ ಒಂದು ಒಳ್ಳೆ ಪ್ಲೇಸಲ್ಲಿ ಕುತ್ಕೋತೀನಿ. ಲಾಸ್ಟ್ ಸೀಟ್ ನಮ್ಮದೇ. ಈಗ ನಾವು ಶೃಂಗೇರಿ ರೀಚ್ ಆದ. ಈಗ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಟೆಂಪಲ್ನ ನೋಡೋಕ್ಕೆ. ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ. ಸ್ವಲ್ಪತ್ತಲ್ಲೇ ರೀಚ್ ಆಗ್ತೀವಿ ಟೆಂಪಲ್ನ. ಸಖತ್ ಬಿಸಿಲು, ಈಚೆ ತುಂಬ ಬಿಸಿಲಿದೆ ನೋಡುವ. ಕಾಣಿಸ್ತಿರೋ ಗೋಪುರನೇ ಶೃಂಗೇರಿ ಶಾರದಾಂಬ ಟೆಂಪಲ್. ಪರವಾಗಿಲ್ಲ, ಈ ಊರು ನೋಡೋಕ್ಕೆ ಚಿಕ್ಕದಾಗಿದ್ರೂ ಕೂಡ ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ತುಂಬ ಘಾಟ್ ಸೆಕ್ಷನ್. ನಾವು ಮಂಗಳೂರಿಂದ ಬರುವಾಗ ಸಖತ್ತು ಸುಸ್ತಾಗಿದೆ. ಎಲ್ಲರಿಗೂ ತಿಂಡಿ ಮಾಡಬೇಕು, ಜೊತೆಗೆ ಪ್ಲೇಸ್ಗಳು ಸೂಪರ್ ಆಗಿದೆ. ಈಗ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡುವ ಏನಾಗ್ತದೆ ಮುಂದೆ ಅಂತ. ನೋಡಿ, ಟೆಂಪಲ್ನ ಹತ್ತಿರದಿಂದ ನೋಡುವಾಗ ಎಷ್ಟು ಚಂದ ಕಾಣುತ್ತಂದ್ರೆ ನೋಡುವ. ನಾವು ಇಲ್ಲಿ ಹತ್ರ ಬರ್ತಾ ಇದ್ದೀವಿ. ಇನ್ನು ಕೆಳಗೆ ಹೋದರೆ ಅಲ್ಲಿ ನದಿ ಇದೆ. ನದಿಗೆ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಇದೆ ಶೃಂಗೇರಿ ಶಾರದಾಂಬ ಟೆಂಪಲ್. ಇದು ಎಷ್ಟು ದೊಡ್ಡ ಗೋಪುರ ನಾವು ನೋಡ್ಬೋದು. ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಈಗ ಸ್ನಾನಕ್ಕಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದು. ಬಟ್ ಟೆಂಪಲ್ ಒಳಗೆ ಹೋಗ್ಬೇಕಾದ್ರೆ ಶುದ್ಧತೆಯಿಂದ ಹೋಗಬೇಕು. ಹಾಗಾಗಿ ಜೊತೆಗೆ ಪಂಚೆ ಶರ್ಟ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕು. ನೋಡುವ ಏನಾಗ್ತದೆ ಅಂತ. ಸ್ನಾನ ಮಾಡಕ್ಕೆ ಬರ್ತಾ ಇದ್ವಿ. ಇನ್ನೇನು ಒಳಗೆ ಇಳಿಯೋದೆ, ದಾಳಿ ಮಾಡೋದೆ. ಕಡಾರಿಯವರು ಇಳ್ದಾಯ್ತು ಒಳಗೆ ದಾಳಿ ಮಾಡೋಕ್ಕೆ. ನೋಡೋಣ ಈಗ ಯಾವ ಥರ ಇಳಿದು ಸ್ನಾನ ಮಾಡ್ತಾನೆ ಅಂತ. ಬರ್ರಿ ಇಳೀರಿ. ಬಾರಲ್ಲ, ಇನ್ನೊಂದ್ಸತಿ ಸ್ನಾನ ಮಾಡು. ಅಲ್ಲೋಯ್ತವ್ರೆ ದಾಳಿ ಮಾಡೋಕ್ಕೆ. ಸಿದ್ದೇಶ್ ಬಟ್ಟೆ ಬಿಚ್ಚೋಯ್ತವಳಲ್ಲ, ಶರ್ಟ್ ಬಿಚ್ಬಿಟ್ಟು. ನೋಡ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. A few moments later. ನಾವು ಇಲ್ಲಿ ಆ ಒಂದು ಆಣೆಯನ್ನು ನೋಡ್ತಾ ಇರ್ಬೋದು. ಇದಾದಮೇಲೆ ನಾವು ಒಳಗೆ ಹೋಗುವ ಅಂದ್ಕೊಂಡು, ಬಟ್ ಇಲ್ಲಿ ರಿಸ್ಟ್ರಿಕ್ಷನ್ ಇದೆ, ಫೋಟೋಗ್ರಫಿ ಎಂಟ್ರಿ ಇಲ್ಲ. ಹಾಗಾಗಿ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ಈ ಒಂದು ವೀಡಿಯೋಗಳನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೂರ್ ಕನ್ನಡಕ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅನ್ನೋತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.